ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ದೀಪಾವಳಿ ಹಬ್ಬದ ದಿನದ ಲಾಗ್ ಆಗಿದೆ. ನಾನು ಹಬ್ಬಕ್ಕೆ ಬೆಳಗ್ಗಿಂದ ಸಂಜೆ ತನಕ ಯಾವ ರೀತಿಯಾಗಿ ನಾನು ಹಬ್ಬಕ್ಕೆ ತಯಾರಿ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಹಾಗೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ದೀಪಾವಳಿ ಆಚರಿಸಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕಾಮೆಂಟ್ಸ್ ಮಾಡಿ, ಮತ್ತು ಇನ್ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೂಡ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಅನ್ಕೋತೀನಿ. ಹಾಗೆ ನೀವು ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ ದೀಪಾವಳಿನ ಆಚರಿಸ್ತೀರಿ ಅನ್ನೋದನ್ನು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಅದಕ್ಕೂ ಮುಂಚೆ ಫಸ್ಟ್ ಒಂದು ಲೈಕ್ ಮಾಡಿ ವಿಡಿಯೋನ ನೋಡ್ತಾ ಇರಿ. ಓಕೆ, ನಾನು ದೀಪಾವಳಿ ಹಬ್ಬದ ದಿನ ಸಂಜೆವರೆಗೂ ತಯಾರಿ ಮಾಡ್ಕೊಳ್ಳೋದಿತ್ತಲ್ವ, ಸೊ ಹಂಗಾಗಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಮಾಮೂಲಿಯಾಗಿ ಮಾರ್ನಿಂಗ್ ಯಾವ ರೀತಿಯಾಗಿ ರೋಟೀನ್ ಇರುತ್ತೋ ಅದೇ ಥರ ನಾನು ಚಾಲೂ ಮಾಡಿಕೊಂಡೆ. ಹಾಗೆ ನಾನು ಮೊದಲಿಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲು ಸಾರಿಸಿ, ಬಾಗಿಲು ಮತ್ತು ಹೊರಗಡೆ ಕಾರಿಡಾರ್ನೆಲ್ಲ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡ ತಕ್ಷಣ ನಾನು ಒಳಗಡೆ ಬಂದೆ. ಕಿಚನಲ್ಲಿ ಅಥವಾ ಒಳಗಡೆ ಏನು ಕೆಲಸ ಇರುತ್ತೋ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿ ಟಿಫನ್ ಮಾಡೋದು ಅಥವಾ ಅಡುಗೆ ಮಾಡೋದು. ಪಾಪು ಎದ್ದೇಳೋ ಅಷ್ಟೊತ್ತಿಗೆ ನಾನು ಮನೆಯಲ್ಲೆಲ್ಲ ಕೆಲಸನೂ ಮಾಡ್ಕೊಂಡಿರ್ಬೇಕು. ಅವಳು ಎದ್ಲು ಅಂದರೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಹಂಗಾಗಿ ನಾನು ಬೇಗ ಎದ್ಬಿಟ್ಟು ನನ್ನ ಕೆಲಸಗಳು ಏನೇನು ಇರ್ತಾವೆ ಅವನ್ನೆಲ್ಲ ಮುಗಿಸ್ಕೊತೀನಿ. ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರ್ತಾವಲ್ವ. ಸೊ ಹೊರಗಡೆ ಹೋಗೋದು, ಪೂಜೆ ಸಾಮಾನೇನು ತಂದಿರಲಿಲ್ಲ. ಹಂಗಾಗಿ ನಾವು ಇದೇ ಫಸ್ಟ್ ಟೈಮ್ ಮನೆಯಲ್ಲಿ ದೀಪಾವಳಿ ಮಾಡ್ತಾಯಿರೋದು ಇಲ್ಲಿ. ಸೊ ಊರಲ್ಲಂತೂ ಮಾಮೂಲಿಯಾಗಿ ವರ್ಷ ಮಾಡ್ತಿದ್ವಿ. ಇಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಪೂಜೆಗೆ ಏನೇನು ಬೇಕೋ ಡೆಕೋರೇಷನ್ ಮಾಡೋಕ್ಕೆ ಮತ್ತು ಬಾಗಿಲಿಗೆ ಏನೇನು ಡೆಕೋರೇಷನ್ ಮಾಡಬೇಕು ಅವೆಲ್ಲ ತರಬೇಕಿತ್ತು. ಹೂವು, ಹಣ್ಣು, ಪೂಜೆ ಸಾಮಾನುಗಳೆಲ್ಲ ತರೋದಿತ್ತು. ಸೊ ಹಂಗಾಗಿ ಸಿಟಿಗೆ ಹೋಗಿ ಬರೋಣ ಅಂದ್ಕೊಂಡ್ವಿ. ನಾನು ಮಧ್ಯಾಹ್ನ ರಂಗೋಲಿ ಕಲರ್ ಹಾಕೋಣ ಅಂತ ಸುಮ್ಮನೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ ಅಷ್ಟೇ. ನಂತರ ಮನೆ ಒಳಗೆ ಸ್ವಲ್ಪ ಕ್ಲೀನಿಂಗ್ ಏನಾದರೂ ಇದ್ದರೆ ಮುಗಿಸ್ಕೊಳ್ಳೋಣ ಅಂತ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಅಲ್ಲೂ ಕೂಡ ನೆಲ ಒರೆಸ್ಬಿಟ್ಟು ಟಿಫನ್ಗೆ ರೆಡಿ ಮಾಡಿಕೊಂಡೆ. ನಾನಿಲ್ಲಿ ನೆಲ ಒರೆಸೋಕ್ಕೆ ಒಂದು ಅರ್ಧ ಬಕೆಟ್ ನೀರಿಗೆ ಒಂದು ಹಿಡಿಯಷ್ಟು ನಾನು ಉಪ್ಪನ್ನ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನಾವು ನೆಲ ಒರೆಸ್ಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಮೂಲಿಯಾಗಿ ನೆಲ ಒರೆಸ್ಕೊಂಡೆ. ಮಾಮೂಲಿಯಾಗಿ ನಾವು ಟೀನ ಬೆಲ್ಲದಲ್ಲೇ ನಾವು ಟೀ ಮಾಡ್ಕೊಂಡು ಕುಡಿಯೋದು. ಸಕ್ಕರೆ ಸ್ವಲ್ಪ ಕಡಿಮೆನೇ ಬಳಸೋದು. ಸೊ ಹಂಗಾಗಿ ಸ್ವಲ್ಪ ಮೈಂಡ್ ಫ್ರೆಶ್ಶಿಗೋಸ್ಕರ ಕೆಲಸ ಅರ್ಧ ಮುಗ್ದಂಗಾಯಿತು ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳೋಕ್ಕೆ ಒಂದು ಲೋಟ ಟೀ ಕುಡಿದ್ಬಿಟ್ಟು ಆನಂತರ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಾರ್ನಿಂಗ್ ಪೂಜೆನ ಮುಗಿಸ್ಕೊಂಡೆ. ನಾನು ಸಂಜೆ ಇರೋದ್ರಿಂದ ಹಬ್ಬ ಇವಾಗೇನೂ ಮಾಡಲಿಲ್ಲ. ಸದ್ಯಕ್ಕೆ ಅಷ್ಟೇ ಪೂಜೆ ಮುಗಿಸ್ಕೊಂಡು ಈ ಪೂಜೆ ಸಾಮಾನುಗಳೇನೇ ತೊಳೆದಿರಲಿಲ್ಲ, ಮಾಮೂಲಿಯಾಗಿ ಹಂಗೆ ಪೂಜೆ ಮಾಡಿದೆ. ಅದಾದ ನಂತರ ಇಲ್ಲಿ ನಾನು ಸಣ್ಣ ರವೆ ಇತ್ತು, ಸೊ ಅದನ್ನೇ ಉಪ್ಪಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಸಣ್ಣ ರವೆ ಉಪ್ಪಿಟ್ಟನ್ನೇ ಮಾಡಿದೆ. ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ ಸಣ್ಣ ರವೆದು. ಹಾಗೆ ಸ್ವಲ್ಪ ತರಕಾರಿನೂ ಹಾಕ್ಬಿಟ್ಟು ಅದಕ್ಕೆ ನಾನು ಉಪ್ಪಿಟ್ಟು ಮಾಡಿಕೊಂಡೆ. ಇದು ಬೇಗನೂ ಕೂಡ ಆಗುತ್ತೆ ಅಂತ, ಮತ್ತು ಬೇರೆ ಬೇರೆ ಕೆಲಸಗಳಿದ್ವಲ್ವ, ಕ್ವಿಕ್ಕಾಗಿ ಎಲ್ಲನೂ ಆಗಲಿ ಅಂತ ನನ್ನ ಮಗಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ನು ಕೂಡ ರೆಡಿ ಮಾಡ್ತಾಯಿದ್ದೆ. ಸೊ ಇಲ್ಲಿ ಸ್ವಲ್ಪ ಕುದೀತಾ ಇತ್ತಲ್ವ ತರಕಾರಿ ಮತ್ತು ಬೇಯಕ್ಕಿಟ್ಟಿದ್ದೆ ನೀರಾಕಿ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ವ, ಅದನ್ನು ಇಲ್ಲಿ ಉಪ್ಪಿಟ್ಟು ರೆಡಿಯಾಗೈತೆ. ಸಖತ್ತಾಗಿತ್ತು ಟೇಸ್ಟು. ಸಣ್ಣ ರವೆ ಉಪ್ಪಿಟ್ಟು ತುಂಬ ದಿನ ಆಯಿತು ಮಾಡಿ, ಸೊ ಅಪರೂಪಕ್ಕೆ ಮಾಡಿದ್ದೆ. ಇಲ್ಲಿ ನಾವು ಟಿಫನ್ನು ರೆಡಿ ಆಗೋಯಿತು. ಸ್ವಲ್ಪ ತಿಂದ್ಬಿಟ್ಟು ನಾವು ಕೂಡ ಸಿಟಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಹಾಗೆ ಇಲ್ಲಿ ಸ್ವಲ್ಪ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅವನ್ನ ಸ್ವಲ್ಪ ಒಣಗಾಕೋಣ ಅಂತ ಬಕೆಟ್ಗೆ ಹಾಕ್ತಾಯಿದ್ದೆ. ಇಲ್ಲಿ ನಮಗೆ ಸ್ವಲ್ಪ ಮಷನ್ ಇಟ್ಕೊಳಕ್ಕೆ ಜಾಗ ಇರಲಿಲ್ಲ, ಸ್ವಲ್ಪ ಇಕ್ಕಟ್ಟಾಗುತ್ತೆ. ಪರವಾಗಿಲ್ಲ, ಪ್ಲೇಸ್ ಕಡಿಮೆ ಇದೆ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ವಿ. ಯಾಕಂದರೆ ಹೊರಗಡೆ ಇಡೋಕ್ಕೆ ಮಳೆ ಬಿಸಿಲಿಗೆ ಚೆನ್ನಾಗಿರಲ್ಲ, ಮಿಷಿನ್ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅದರಲ್ಲೇ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಯಾಕೋ ಮಳೆ ಉದುರ್ತಾ ಇತ್ತು, ಸೊ ಹಂಗಾಗಿ ನಾನು ಹಿಂದ್ಗಡೆ ಬಟ್ಟೆ ಒಣಗಾಕಿದ್ರೆ ನೆನ್ಬಿಡುತ್ತೆ ಅಂತ ಸ್ವಲ್ಪ ಮುಂದೆನೇ
ಒಣಗಾಕ್ದೆ. ಯಾಕಂದರೆ ನಾವು ಹೊರಗಡೆ ಹೋಗೋದ್ರಿಂದ ಮತ್ತು ನೆಂದ್ಬಿಟ್ರೆ ಸುಮ್ಮನೆ ಸ್ಮೆಲ್ ಬರ್ತಾವೆ ಬಟ್ಟೆಗಳೆಲ್ಲ ಅಂತ ಮುಂದೆನೇ ಬಟ್ಟೆನ ಒಣಗಾಕ್ಬಿಟ್ಟೆ. ಈ ಒಂದು ಬಟ್ಟೆ ಒಣಗಿಬಿಟ್ರೆ ದೊಡ್ಡ ಕೆಲಸನೇ ಮುಗ್ದಂಗೆ ಆಗುತ್ತೆ. ಯಾಕಂದರೆ ಅವಾಗವಾಗ ಮಳೆ ಬೇರೆ ಬರ್ತಿರುತ್ತಲ್ವ. ಸೊ ಹಂಗಾಗಿ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ನನ್ನ ಮಗಳನ್ನು ಕೂಡ ತಯಾರು ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಸಿಟಿಗೆ ಹೋಗಿದ್ವಿ. ಯಪ್ಪ, ಸಿಟಿದಂತೂ ಕತೆ ಹೇಳ್ಬಾರ್ದು. ಇವತ್ತು ಅಷ್ಟು ರಶ್ ಇತ್ತು, ಏನೇನು ತಗೊಳಕ್ಕಿರಲಿಲ್ಲ, ಅಷ್ಟು ಜನ. ದೀಪಾವಳಿ ಹಬ್ಬ ಇರೋದ್ರಿಂದ ತುಂಬ ರಶ್ ಇತ್ತು. ಕಿಕ್ಕಿರಿದ್ಬಿಟ್ಟಿದ್ರು ಜನ, ಕಾಲು ಇಡ್ಸೋಕ್ಕೆ ಜಾಗನಿರಲಿಲ್ಲ, ಅಷ್ಟು ಬಿಸಿಲು ಬೇರೆ ಸ್ವಲ್ಪ ಇತ್ತು. ನಾವು ಸಿಟಿಯಿಂದ ಬಂದ ತಕ್ಷಣ ನನ್ನ ಮಗಳು ಬೆಳ್ಳುಳ್ಳಿ ಪಟಾಕಿ ತಂದಿದ್ವಿ. ಅವಳೇನಿಲ್ಲ, ತಂದ ತಕ್ಷಣವೇ ಆ ಕಡೆ ಈ ಕಡೆ ಅಷ್ಟು ಕುಣಿದು ಅವನ್ನೆಲ್ಲ ಮುಗಿಸೇ ಬಿಟ್ಲು. ಇನ್ನೂ ಅವಳು ನನ್ನ ಸುರು ಬತ್ತಿ ಕೊಡಮ್ಮ, ನನ್ನ ಪಟಾಕಿ ಕೊಡಮ್ಮ ಅಂತ ಏನು ಆಗ್ಲಗಲ ಕಾಡಿಸ್ತಾ ಇದ್ಲು. ಹಾಗೆ ನಾನು ಒಂದು ಬಾಗಿಲು ತೋರಣನ ತಗೊಂಬಂದಿದ್ದೆ. ಮಾಮೂಲಿಯಾಗಿ ಚೆಂಡು ತಂದು ಪೋಣಿಸ್ಬೋದಿತ್ತು, ಬಟ್ ಟೈಮ್ ಇರಲಿಲ್ಲ. ಅದೆಲ್ಲ ಆಗಲ್ಲ ಅಂತ ಇವಾದರೆ ಮತ್ತೆ ಯೂಸ್ ಮಾಡ್ಬೋದಲ್ಲ, ತೆಗೆದಿಟ್ಟು ಅನ್ನೋದಕ್ಕೋಸ್ಕರ ನಾನು ಇದೇ ಥರ ಬಾಗಿಲು ತೋರಣನ ತಗೊಂಡೆ. ತುಂಬ ಚೆನ್ನಾಗಿತ್ತು, ಬಟ್ ಕಾಸ್ಟ್ಲಿ ಇತ್ತು. ಯಾಕಂದರೆ ಹಬ್ಬ ಇರೋದ್ರಿಂದ ಅಲ್ಲಿ ತೋರ್ಸೋಕ್ಕೆ ತಯಾರಿರಲಿಲ್ಲ, ಮತ್ತು ರೇಟ್ ಹೇಳೋಕ್ಕೂ ಇರಲಿಲ್ಲ, ಅಷ್ಟು ಜನ ಇತ್ತು. ಯಾವುದೋ ಒಂದು ಇರಲಿ ಪರವಾಗಿಲ್ಲ, ಮತ್ತೆ ಬೇಕಾದ್ರೆ ತಂದ್ರೆ ಆಯಿತು ಅಂದ್ಕೊಂಡ್ವಿ. ಬಟ್ ತುಂಬ ಒಳ್ಳೆಯದೇ ಸಿಕ್ತು, ಚೆನ್ನಾಗಿ ಸಿಕ್ತು ನಮಗೆ. ಕಲರ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ನನಗೆ, ಕಾಂಬಿನೇಷನ್ನು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ. ನಿಮಗೆ ತೋರಣ 2 ಸೈಡು ಮತ್ತು ಮೇಲೆ ಹಾಕೋದು ಅಷ್ಟೂ ಕೂಡ ತುಂಬ ಕಡಿಮೆ ರೇಟಲ್ಲೇ ಸಿಕ್ತು, ಬಟ್ ಚೆನ್ನಾಗೂ ಇತ್ತು. ತಂದ ತಕ್ಷಣ ನಾನು ಸುಮ್ಮನೆ ನೋಡೋಣ ಅಂತ ತೆಗ್ದೆ, ಬಟ್ ಚೆನ್ನಾಗಿತ್ತು. ಅಲ್ಲಿ ನೋಡೋಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಆಮೇಲೆ ಸ್ವಲ್ಪ ರೇಷನ್ ಥರನ ಅಂದ್ಕೊಂಡ್ವಿ, ಬಟ್ ಅಷ್ಟು ರೇಷನ್ ಅಂಗಡಿಯಲ್ಲಿ ಏನೂ ತೋರ್ಸಂಗೆ ಇರಲಿಲ್ಲ, ಭಾಳ ಜನ ಇತ್ತು. ಹಂಗಾಗಿ ನೆಕ್ಸ್ಟ್ ಟೈಮ್ ಬಂದು ತಗೊಂಡೋದ್ರಾಯ್ತು. ಈಗ ಸದ್ಯಕ್ಕೆ ಏನು ಬೇಕು ಅನ್ನೋದನ್ನು ಅಷ್ಟೇ ತಗೊಂಬಂದ್ವಿ. ಹಾಗೆ ಸ್ವಲ್ಪ ದೀಪ ಹಚ್ಚೋದಿತ್ತಲ್ವ, ಹಚ್ಬೇಕಂತ ಸ್ವಲ್ಪ ದೀಪಗಳನ್ನು ಕೂಡ ತಗೊಂಡ್ವಿ. ಇಲ್ಲಿ ದೀಪಕ್ಕೆ ಹಾಕೋ ಎಣ್ಣೆ ಮಾತ್ರ ಸ್ವಲ್ಪ ತಂದೆವು, ಸದ್ಯಕ್ಕೆ ಅಷ್ಟಿದ್ರೆ ಸಾಕು ಅಂತ. ಹಾಗೆ ಒಂಚೂರು ರಂಗೋಲಿ ಹಾಕೋಕ್ಕೆ ಕಲರ್ ಬೇಕಿತ್ತಲ್ವ, ಸೊ ಇಲ್ಲಿ ಸ್ವಲ್ಪ ಕಲರ್ ರಂಗೋಲಿಗಳ್ನ ತಗೊಂಬಂದು ಮನೆ ಮುಂದೆ ರಂಗೋಲಿ ಬಿಡಿಸೋದಿತ್ತು ಅಂತ ತಂದೆ. ಹಾಗೆ ನಾನು ತಂದಿದ್ನಲ್ಲ ದೀಪಗಳು, ಇವನ್ನ ಫಸ್ಟು ನಾವು ನೀರಾಗೆ ಹಾಕ್ಬಿಟ್ಟು ಬಳಸಿದ್ರೆ ತುಂಬ ದಿನ ಬಾಳಿಕೆನೂ ಬರ್ತವೆ, ಬಟ್ ಗಟ್ಟಿನೂ ಇರ್ತವೆ. ತಂದ ತಕ್ಷಣ ನಾವು ಎಣ್ಣೆ ಹಾಕ್ಬಿಟ್ರೆ ಸಿಡಿದೋಗುತ್ತೆ ಬೇಗ, ಮತ್ತು ಅಷ್ಟು ಚೆನ್ನಾಗಿ ಉರಿಯಲ್ಲ, ಮಂದ ಬರಲ್ಲ ದೀಪಗಳು. ಹಂಗಾಗಿ ನಾನು ತಂದ ತಕ್ಷಣ ಹಿಂಗೆ ಗುಳ್ಳೆ ಎಲ್ಲ ಬರ್ತೈತೆ ನೋಡ್ರಿ, ಅದೆಲ್ಲ ನೀರು ಹಿಡ್ಕೊಳ್ಳುತ್ತೆ, ಆವಾಗ ಗಟ್ಟಿ ಆಗುತ್ತೆ ದೀಪ. ಸೊ ಹಂಗಾಗಿ ಬಂದ ತಕ್ಷಣ ನಾನು ದೀಪಗಳನ್ನೆಲ್ಲ ತೊಳೆದ್ಬಿಟ್ಟು ಹಾರಕ್ಕೆ ಮನೆಯಿಂದ ಇಟ್ಬಿಟ್ಟೆ. ಹಾಗೆ ನಮ್ಮ ಕಡೆ ಎಲ್ಲ ನಾವು ದೀಪಾವಳಿ ಹಬ್ಬಕ್ಕೆ ತಂಗ್ಟೆ ಹೂವು ತುಂಬ ಶ್ರೇಷ್ಠ ಅಂತ ಹಾಕ್ತೀವಿ. ನಾವು ಬಿಜಾಪುರದಲ್ಲಿರೋದ್ರಿಂದ ಇಲ್ಲಿ ಸಿಗುತ್ತೋ ಇಲ್ವೋ ಅಂದ್ಕೊಂಡೆ, ಬಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಗಿಡ ಇತ್ತು, ಅಲ್ಲಿ ಹೂವು ಬಿಟ್ಟಿತ್ತು, ಅದನ್ನು ತಗೊಂಬಂದೆ. ಯಾಕಂದರೆ ಈ ಒಂದು ತಂಗ್ಟೆ ಹೂವು ಬಂಗಾರದಂತೆ ಅಂತ ಹೇಳ್ತಾರೆ. ಮನೆ ಮುಂದೆ ಈ ದೀಪಾವಳಿ ಹಬ್ಬದ ದಿನ ರಾಮ ಬರ್ತಾನೆ ಅಂತ ಬಂಗಾರ ಚೆಲ್ಲಿದ್ರಂತ ಆವತ್ತಿನ ಕಾಲದಲ್ಲಿ, ಬಟ್ ನಾವೀಗ ತಂಗ್ಟೆ ಹೂವು ಆದರೂ ಚೆಲ್ಲೋಣ ಅಂತ ತಗೊಂಬಂದ್ವಿ. ಹಾಗೆ ನಾನು ಸ್ವಲ್ಪ ತುಳಸಿ ಸೊಪ್ಪು ತಗೊಂಬಂದಿದ್ದೆ. ಈ ಲಕ್ಷ್ಮಿಗೆ ತುಳಸಿ ಹಾರ ಅಂದರೆ ತುಂಬ ಇಷ್ಟ ಅಂತಾರಲ್ವ, ಹಂಗಾಗಿ ಚೆನ್ನಾಗೂ ಕಾಣಿಸುತ್ತೆ, ಮತ್ತು ನಾವೇ ಕಟ್ಟಿರೋದ್ರಿಂದ ಏನೋ ಒಂಥರ ಖುಷಿ ಇರುತ್ತೆ ನೋಡೋಕ್ಕೆ, ನಾನೇ ಕಟ್ಟಿದ್ವಿ ಅಂತ. ಹಂಗಾಗಿ ಸ್ವಲ್ಪ ತುಳಸಿ ಸೊಪ್ಪನ್ನು ತಗೊಂಬಂದಿದ್ದೆ, ಅದನ್ನು ಕೂಡ ಕಟ್ಟಿಟ್ಟೆ. ಹಾಗೆ ಇಲ್ಲಿ ದೀಪ ಒಣಗಿತ್ತಲ್ವ, ಅದನ್ನು ತಂದುಬಿಟ್ಟು ದೀಪನೂ ಕೂಡ ಫಸ್ಟು ರೆಡಿ ಮಾಡೋಣ, ಆಮೇಲೆ ಮುಂದಿನ ಕೆಲಸ ಅಂತ ದೀಪ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಇಲ್ಲಿ ನಮ್ಮ ಮನೆಯವರು ಹೊರಗಡೆ ಡೋರ್ಗೆಲ್ಲ ಒಂದು ಬಾಗಿಲು ತೋರಣಗಳನ್ನೆಲ್ಲ ಕಟ್ಟಿ ಡೆಕೋರೇಷನ್ ಮಾಡಿದರು. ನಾನು ಹೊರಗಡೆ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಕಲರೆಲ್ಲ ಹಾಕಿ ನಂತರ ಕಿಚನ್ಗೆ ಬಂದುಬಿಟ್ಟು ಅಡುಗೆ ತಯಾರಿನ ಮಾಡ್ಕೊಂಡೆ. ತುಂಬ ಸಿಂಪಲ್ಲಾಗಿ ನಾನು ಇವತ್ತು ರಾಗಿ ಶಾವಿಗೆನ ಮಾಡಿಬಿಟ್ಟೆ. ಅದಕ್ಕೆ ಸ್ವಲ್ಪ ಕಾಯಿ ರಸ ಮಾಡ್ತಾರಲ್ವ, ಅದನ್ನು ಮಾಡಿಬಿಟ್ಟು ಹಾಗೆ ಅನ್ನ ಸಾಂಬಾರು ಪಲ್ಯನೂ ಕೂಡ ಮಾಡ್ಕೊಂಡೆ. ಇಲ್ಲಿ ಸಾಂಬಾರಿಗೆ ನಾನು ಸ್ವಲ್ಪ ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ ಮೊಳಕೆ ಬರಲಿ ಅಂತ. ಆ ಒಂದು ಹೆಸ್ರು ಕಾಳು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಆ ಸಾಂಬಾರನ್ನ ಮಾಡಿದ್ದೆ. ಇದೇ ಸಾಂಬಾರನ್ನ ಏನು ಮಾಡಿದೆ, 2 in 1 ಆಗೋ ಥರ ನಾನು ಇದನ್ನು ನೀಟಾಗಿ ಕಾಳು ಬಸಿಯೋದ್ರಲ್ಲಿ ನೀಟಾಗಿ ಬಸಿದ್ಬಿಟ್ಟು ರಸ ಬೇರೆ ಮತ್ತು ಪಲ್ಯ ಬೇರೆ ಆಗೋ ಥರ ಮಾಡಿದೆ. ಇದಂತೂ ತುಂಬ ಈಸಿಯಾಗಿ ಮಾಡ್ಬೋದು. ನಿಮ್ಗೆ ಯಾರಾದರೂ ಈ ಥರ ಮಾಡಿಲ್ಲ ಅಂದರೆ ಒಂದು ಸಲ ಮಾಡ್ಕೊಳ್ಳಿ.
ಬೇಗನೆ ಕೆಲಸ ಬೇಗನೂ ಆಗುತ್ತೆ ಮತ್ತು ಸಾಂಬಾರು ಕೂಡ ರೆಡಿ ಆಗುತ್ತೆ. ಹೆವಿ ಅನಿಸಲ್ಲ. ಹಬ್ಬದ ಟೈಮಲ್ಲಿ ಈ ಥರ 2 ಇನ್ 1 ಮಾಡಿಬಿಟ್ರೆ ಟೈಮ್ ತುಂಬ ಸೇವ್ ಆಗುತ್ತೆ ಮತ್ತು ಟೇಸ್ಟಿಗೂ ಕೂಡ ಇರುತ್ತೆ. ಇದನ್ನು ರಸನ ತೆಗೆದ್ಬಿಟ್ಟು ಅನ್ನಕ್ಕೆ ಸಾಂಬಾರು ಆಗುತ್ತೆ. ಹಾಗೆ ಈ ಒಂದು ಪಾಯಸ ಅಥವಾ ಶಾವಿಗೆ ಏನೇ ಮಾಡ್ಕೊಂಡ್ರು ನಾವು ಅದಕ್ಕೆ ಸೈಡಿಗೆ ಪಲ್ಯನೂ ಕೂಡ ಆಗುತ್ತೆ. ಈ ಥರ ಮಾಡಿ ನಿಮಗೆ ತುಂಬಾ ಈಸಿನೂ ಕೂಡ ಆಗುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಕಡೆ ನೋಡಿರಿ ಸಾಂಬಾರು, ತಿಳಿ ಸಾಂಬಾರು ರೆಡಿ ಆಯಿತು. ಹಾಗೆ ಪಲ್ಯನೂ ಕೂಡ ರೆಡಿ ಆಗೋಯಿತು. ಮತ್ತು ಕಾಯಿ ರಸ ಮಾಡಬೇಕಲ್ವ ಶಾವಿಗೆಗೆ, ಅದನ್ನು ಮಾಡೋಕ್ಕೆ ನಾನು ಫಸ್ಟು ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟನ್ನು ಒಂದು ಬಟ್ಲಲ್ಲಿ ಬೆಲ್ಲನ ನೆನೆ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಬೆಲ್ಲನ ಡೈರೆಕ್ಟು ಹಾಕ್ಬಾರ್ದು, ಅದರಲ್ಲಿ ಕಲ್ಲು ಕಸ ಏನಾದರೂ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಬಟ್ಲಲ್ಲಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಆನಂತರ ಅದರಲ್ಲಿರುವಂತಹ ನೀರನ್ನು ಶೋಧಿಸ್ಕೊಂಡು ತಗೊಂಡಿದ್ದೀನಿ. ಸೊ ಇಲ್ಲಿ ಬೆಲ್ಲನ ಕರಗಕ್ಕಿಟ್ಟಿದ್ದೆ. ಅದು ಕರಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಶೇಂಗಾ ಬೀಜನ ಹುರ್ಕೊಂಡಿದ್ದೆ. ಆ ಒಂದು ಶೇಂಗಾ ಬೀಜ ಮತ್ತು ಒಂದು ಒಳಕ್ಕೆ ಹಸಿ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಕಾಯಿ ರಸ ಮಾಡೋಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಒಣಶುಂಠಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಇದನ್ನು ಬೆಲ್ಲದ ರಸದೊಂದಿಗೆ ಮಿಕ್ಸ್ ಮಾಡಿದರೆ ನಮಗೆ ಕಾಯಿ ರಸ ರೆಡಿ ಆಗಿರುತ್ತೆ. ಈ ಒಂದು ಬೆಲ್ಲ ನೆನೆ ಹಾಕಿದ್ನಲ್ವ, ಇದೇ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ಬೇರೆ ನೀರು ಹಾಕ್ಬಿಟ್ರೆ ಇದು ಆ ನೀರು ಎಲ್ಲ ಜಾಸ್ತಿ ನೀರು ಹಾಕ್ಬಿಟ್ಟು ಟೇಸ್ಟ್ ಕೆಟ್ಟೋಗುತ್ತೆ. ಸೊ ಹಂಗಾಗಿ ಇದೇ ನೀರನ್ನೇ ಹಾಕ್ಬಿಟ್ಟು ನಾನು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಈ ಒಂದು ಶಾವಿಗೆ ತಿನ್ನೋಕ್ಕೆ ಸ್ವಲ್ಪ ಮೇಲೆ ನಾವು ಪುಡಿನ ಉದುರಿಸ್ಕೊಳ್ತೀವಿ. ಆ ಒಂದು ಪುಡಿಗೆ ಹೆಸ್ರು ಕಾಳು ಹುರಿದು ಅಥವಾ ಹುರುಳಿಕಾಳು ಹುರಿದು ಮತ್ತು ಕಡಲೆನ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ 3 ಆಪ್ಷನ್ ಇರ್ತವೆ ಪುಡಿ ಮಾಡ್ಕೊಳ್ಳೋಕ್ಕೆ. ನಮಗೆ ಯಾವ ಥರ ಪುಡಿ ಬೇಕೋ ಅದನ್ನು ಮಾಡ್ಕೊಬೋದು. ನಾನಿಲ್ಲಿ ನಮ್ಮನೇಲೆ ಹೆಸ್ರು ಕಾಳು ಇತ್ತಲ್ವ, ಸೊ ಅದನ್ನೇ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಹಂಗೆ ಲೈಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸಣ್ಣದಾದ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀಟಾಗಿ ಪುಡಿ ಮಾಡ್ಕೊಂಡೆ. ಈ ಕಡೆ ಪುಡಿನೂ ಕೂಡ ರೆಡಿ ಆಯಿತು. ಆಮೇಲೆ ಈ ಕಡೆ ಕಾಯಿ ರಸನೂ ಕೂಡ ರೆಡಿ ಆಯಿತು. ಇಲ್ಲಿ ನೀಟಾಗಿ ಬೆಲ್ಲನೆಲ್ಲ ಕರಗಿಸ್ಬಿಟ್ಟು ಇದನ್ನು ಸೋಸಿ ಒಂದು ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಾಯಿ ಮತ್ತು ಶೇಂಗಾ ಹಾಗೆ ಏಲಕ್ಕಿ ಶುಂಠಿ ಅದಕ್ಕೆ ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೊಂಡ್ರೆ ಕಾಯಿ ರಸ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ರಾಗಿ ಬಳಸಿ ಮಾಡೋದ್ರಿಂದ ರಾಗಿ ಹಿಟ್ಟನ್ನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಒಂದು ಶಾವಿಗೆ ಮೈ ನೋವಿಗಂತೂ ತುಂಬ ಒಳ್ಳೆಯದು, ಮೈಕೈ ನೋವಿಗೆ ಅಂತಾರೆ. ಯಾರಾದರೂ ಆ ಥರ ಇದ್ದರೆ ನೀವು ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಇದಕ್ಕೆ ನಾನು ಮೊದಲು ಒಂದು ಚೆಂಬು ನೀರು ಹಾಕಿ ಇಟ್ಟಿದ್ದೆ. ಆ ಒಂದು ನೀರು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಅನ್ನನ ಹಾಕ್ಬಿಟ್ಟು ಸ್ವಲ್ಪ ಅನ್ನ ಹಾಕಬೇಕು. ಅನ್ನ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು. ಅನ್ನ ಹಾಕಲಿಲ್ಲ ಅಂದರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಸ್ವಲ್ಪನೇ ಅನ್ನ ಹಾಕ್ಬಿಟ್ಟು ಅದು ಅನ್ನ ಚೆನ್ನಾಗಿ ಬೇಯಬೇಕು. ಆ ಅನ್ನ ಬೆಂದಾದಮೇಲೆ ಅದರಲ್ಲಿ ಆಮೇಲೆ ಮೇಲೆ ಕುದಿ ಬರ್ತಾ ಇರುತ್ತೆ, ಮೇಲೆ ಉಕ್ಕಿ ಬರ್ತಾ ಇರುತ್ತಲ್ವ ಅನ್ನ ನೀರಿನ ಜೊತೆ. ಆ ಟೈಮಲ್ಲಿ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಮುದ್ದೆ ಕೋಲು ಇರುತ್ತಲ್ವ ಅದಕ್ಕೆ ಹಿಂಗೆ ಆಡಿಸಿ ಚೆನ್ನಾಗಿ ಕುದ್ದಿದ್ದಾದಮೇಲೆ ಅದರಲ್ಲಿರುವಂತಹ ಗಂಟುಗಳನ್ನೆಲ್ಲ ನೀಟಾಗಿ ಒಡೆಸ್ಕೋಬೇಕು. ಇವಾಗಲೇ ಒಡೆಸ್ಕೊಂಡು ಆಮೇಲೆ ಚೆನ್ನಾಗಿ ಮುದ್ದೆನ ನಾದ್ಕೋಬೇಕಾಗುತ್ತೆ ಒಂದು ಮುದ್ದೆ ಕೋಲಿಂದ. ಆವಾಗ ಗಂಟು ಕೂಡ ಸಿಗಲ್ಲ ಮತ್ತು ಮುದ್ದೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಎಲ್ಲ ಕಡೆನೂ ಕೆಳಗೆ ಮೇಲೆ ಹಿಂಗೆ ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಮುದ್ದೆ ಚೆನ್ನಾಗಾಗುತ್ತೆ. ಆವಾಗ ಶಾವಿಗೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾವು ನೀಟಾಗಿ ಮುದ್ದೆನ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಹೊಟ್ಟೆ ಕೆಟ್ಬಿಡುತ್ತೆ. ಈ ಒಂದು ರಾಗಿ ಮುದ್ದೆಯಲ್ಲಿ ಮುದ್ದೆನ ಬೇಯಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮುದ್ದೆ ಹಾಕ್ತು ಒಂದೂ ಕೂಡ ಗಂಟಿಲ್ದಂಗೆ ನಾನು ನೀಟಾಗಿ ಮುದ್ದೆನ ನಾದ್ಕೊಂಡೆ. ಇದನ್ನು ಕೆಳಗಿಳಿಸ್ಬಿಟ್ಟು ಸ್ವಲ್ಪ ಸುಡ್ತಾ ಇರ್ತಲ್ವ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಡೈಲಿ ಮಾಡೋರಿಗೆ ಏನು ಅನಿಸಲ್ಲ, ಅಪರೂಪಕ್ಕೆ ಮಾಡೋರಿಗೆ ಸುಡುತ್ತೆ ಅನಿಸುತ್ತೆ. ಇಲ್ಲಿ ಒಳಕಲ್ಲನ್ನು ಕೂಡ ರೆಡಿ ಮಾಡಿಕೊಂಡೆ. ಶಾವಿಗೆ ಒಳಕಲ್ಲನ್ನ ಮನೆಯಲ್ಲೇ ಸಣ್ಣದಿತ್ತಲ್ವ ಅದರಲ್ಲೇ ಮಾಡಿಕೊಂಡೆ. ಇದು ಚಿಕ್ಲಿ ಒತ್ತೋದು ಹಾಗೆ ಇದು ಖಾರ ಒತ್ತೋದಿರುತ್ತಲ್ವ ಅದರಲ್ಲೇ ಕೂಡ ನಾವು ಮಾಡ್ಬೋದು. ಅದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಾಯತೆ. ಈ ಒಂದು ಮುದ್ದೆನ ಸ್ವಲ್ಪ ಹಿಂಗೆ ಅದು ಶೇಪ್ ನೋಡ್ಕೊಂಡು ಮಾಡ್ಕೊಂಡು
ಅದಕ್ಕೆ ಈ ಥರ ತುಂಬಬೇಕು. ತುಂಬಿದಾದಮೇಲೆ ನಾವು ಅದನ್ನು ತಿರುಗಿಸ್ಕೊಂಡ್ರೆ ಶಾವಿಗೆ ಬೀಳುತ್ತೆ ಕೆಳಗೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿರಿ ಇಲ್ಲಿ ನಮ್ಮ ಮನೆಯವರೇ ನನಗೆ ಮಾಡಿಕೊಟ್ರು. ಯಾಕಂದರೆ ಇದು ಸ್ವಲ್ಪ ಹಿಂಗೆ ತಿರ್ಗ್ಸೋಕ್ಕಾಗಲ್ಲ, ಇಬ್ಬರು ಬೇಕಾಗುತ್ತೆ. ಒಬ್ರಿಗೇ ಇಲ್ಲಿ ಪ್ಲೇಟು ಹೆಂಗೆ ಬೀಳ್ತೈತೆ ಅಂತ ಗೊತ್ತಾಗಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಸಣ್ಣದಾಗಿ ಉದುರುತ್ತೈತೆ. ನೋಡಿದ್ರೆ ಬಾಯಲ್ಲಿ ನೀರು ಬರೋ ಥರ ಬರ್ತೈತೆ. ಸಣ್ಣದಾಗಿ ಖಾರ ಬರುತ್ತಲ್ವ, ಆ ಥರ ಬರ್ತೈತೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ಅದನ್ನು ನೋಡಿದ್ರೇ ತಿನ್ಬೇಕು ಅನ್ಸಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಆರಾಮಾಗಿ ಮಾಡ್ಬೋದು. ಇದೇನು ಕಷ್ಟ ಅನಿಸಲ್ಲ. ಹೋಳ್ಗೆ ಪಾಯಸ ಅವೆಲ್ಲಕ್ಕಿಂತ ಇದು ತುಂಬ ಈಸಿನೂ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇದಕ್ಕೆ ಕಾಯಿ ರಸ ಮತ್ತು ತುಪ್ಪನ ಹಾಕೊಂಡು ತಿಂದರೆ ಇದು ಯಾವ ಹೋಳ್ಗೆನೂ ಬೇಡ, ಏನು ಬೇಡ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಕಡೆ ನಮ್ಮ ಮನೆಯವರೆಲ್ಲ ಪೂಜೆಗೆ ರೆಡಿ ಮಾಡಿದರು. ಎಲ್ಲರೂ 3 ಜನನೂ ರೆಡಿಯಾಗಿ ಬಂದು ಪೂಜೆನ ಮಾಡಿದ್ವಿ. ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು. ಎಲ್ರಿಗೂ ಏನೋ ಒಂಥರ ಖುಷಿ. ಮನೆಯಲ್ಲಿ ಹಬ್ಬ ಹರಿದಿನಗಳು ಆಚರಣೆ ಮಾಡಬೇಕು, ಆವಾಗಲೇ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಬೇರೆಲ್ಲ ಕಷ್ಟಗಳ್ನೆಲ್ಲ ಮರೆತು ಆ ಪ್ರೆಸೆಂಟಲ್ಲಿ ಏನಿರುತ್ತೋ ಅದಕ್ಕೆ ನಾವು ತೊಡಸ್ಕೊಳ್ತೀವಲ್ವ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹಂಗಾಗಿ ಈ ಒಂದು ಹಬ್ಬ ಹರಿದಿನಗಳನ್ನ ಮಾಡಬೇಕು, ಎಲ್ರಿಗೂ ಖುಷಿ ಅನಿಸುತ್ತೆ. ಇಲ್ಲಿ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಪೂಜೆಗೆ ರೆಡಿ ಮಾಡಿದರು. ಇನ್ನೇನು ನಾನು ಬಂದು ಸುಮ್ಮನೆ ಇಲ್ಲಿ ಪೂಜೆನ ಮಾಡಿದೆ ಅಷ್ಟೇ. ಸಿಂಪಲಾಗಿ ಮಾಡಿದ್ವಿ. ಏನು ಸೀರೆ ಗಿರೆ ಏನು ಉಡ್ಸಿರಿಲ್ಲ. ನಮ್ಮ ಮನೆಯಲ್ಲಿ ತಿಮ್ಮಪ್ಪನ ಫೋಟೋದಲ್ಲೇ ಲಕ್ಷ್ಮಿ ಇದ್ಲು. ಅದೇ ಫೋಟೋಕ್ಕೆ ಸ್ವಲ್ಪ ಹಾರ ಹಾಕ್ಬಿಟ್ಟು ಹೂವಿಟ್ಟು ಹಾಗೆ ಪೂಜೆ ಮಾಡಿದ್ವಿ. ಸೀರೆ ಗಿರೆ ಏನು ಉಡ್ಸಿರಲಿಲ್ಲ. ನನ್ನ ಮಗಳಿಗಂತೂ ಖುಷಿ, ಏನೋ ಒಂಥರ ಸಂಭ್ರಮ. ಬೆಳಗ್ಗೆಯಿಂದಲೂ ಹಬ್ಬ ಹಬ್ಬ ಅಂತ ಕುಣಿತಾ ಇದ್ಲು. ಹೀಗೆ ನಮ್ಮ ಮನೆಯಲ್ಲಿ ನಾವು ದೀಪಾವಳಿನ ಆಚರಿಸ್ಕೊಂಡ್ವಿ ತುಂಬ ಖುಷಿಯಾಗಿ. ಫಸ್ಟ್ ಟೈಮ್ ನಾನು ನಮ್ಮ ಮನೆಯಲ್ಲಿ ನಾನೇ ಎಲ್ಲ ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮಾಡಿದ್ದೀನಿ. ಏನೋ ಒಂಥರ ಖುಷಿ ಅನ್ನಿಸ್ತು. ಅಯ್ಯಪ್ಪ, ನನಗೂ ಇಷ್ಟು ಕೆಪಾಸಿಟಿ ಐತಲ್ವ ಅಂತ ಅನ್ನಿಸ್ತು. ಮತ್ತು ಈ ಥರ ನಾವು ಮಾಡ್ತಾಯಿದ್ರೆ ಪಾಸಿಟಿವ್ ಮೈಂಡ್ಸೆಟ್ ಬಂದುಬಿಡುತ್ತೆ. ನಮ್ಮಿಂದ ಎಲ್ಲದೂ ಸಾಧ್ಯ, ಎಲ್ಲದನ್ನು ಮಾಡ್ಬೋದು ಅಂತ. ಇಷ್ಟೊಂದು ಯಾರು ಮಾಡ್ತಾರಪ್ಪ, ಅದನ್ನು ಮಾಡಬೇಕಾ ಇದನ್ನು ಮಾಡಬೇಕಾ ಅಂತ ನಾವು ಕುಗ್ಗಿಸ್ಕೋಬಾರ್ದು. ಯಾವತ್ತೂ ಮನಸ್ಸು ಮಾಡಿದರೆ ಎಲ್ಲದೂ ಕೂಡ ಮಾಡ್ಬೋದಲ್ವ. ಸ್ವಲ್ಪ ಅವತ್ತೊಂದು ದಿನ ಸ್ಟ್ರೆಸ್ ಅನ್ಸುತ್ತೆ ಅಷ್ಟೇ. ಮಾಮೂಲಿ ದಿನ ಬೇರೆ ದಿನ ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಹಬ್ಬನೂ ಆಗುತ್ತೆ ಅಂತ ಅನ್ಕೋಬೋದಲ್ವ. ಮನೆ ಬಾಗಿಲು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿರಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಬಾಗಿಲು ತೋರಣಗಳು. ಹಾಗೆ ಹೊರಗಡೆ ಸ್ವಲ್ಪ ಲೈಟಿಂಗ್ಸ್ ಕೂಡ ಹಾಕಿದ್ವಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ದೇವ್ರದ್ದು ಪೂಜೆ ಎಲ್ಲ ಮುಗೀತು, ನೈವೇದ್ಯನೂ ಕೂಡ ಮಾಡಾಯಿತು. ಇದು ನನ್ನ ಮಗಳು ನಮ್ಮ ಮನೆಯವರು ಇಬ್ಬರೂ ಕೂಡ ಪೂಜೆ ಮಾಡ್ತಾಯಿದ್ರು. ಅದನ್ನು ಸುಮ್ಮನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅವಳಿಗೇನೋ ಒಂಥರ ಅಗ್ಲಗ್ಲ ಬಂದು ಅಕ್ಕಿ ಕಳಿಸಿದ್ದು ಲಕ್ಷ್ಮಿಗೆ, ಮತ್ತು ನಮಸ್ಕಾರ ಮಾಡೋದು. ಹಿಂಗೆ ಒಂದು ಸಲನೂ ರಂಗೋಲಿನಂತೂ ಒಂದು ಸಲನೂ ತುಂಡಿರಲಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ಲು. ಸಿಂಪಲಾಗಿ ನಾನು ಕೂಡ ಹಿಂಗೆ ಬಾಗಿಲು ತೋರಣ ಥರ ರಂಗೋಲಿ ಹಾಕ್ಬಿಟ್ಟು ಇಲ್ಲಿ ತಂಗಟೆ ಹೂವನ್ನ ಇಟ್ಟಿದ್ದೆ. ಒಂದು ಸಿಂಪಲಾಗಿ ದೀಪನ ಬಿಟ್ಬಿಟ್ಟು ಕಲರ್ ಹಾಕಿದ್ದೆ. ಎಷ್ಟು ಚೆನ್ನಾಗಿತ್ತಲ್ವ. ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ದೀಪಾವಳಿನ ಮಾಡಿದ್ವಿ. ಇನ್ನೇನು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಇನ್ನೇನು ಎಲ್ಲ ಮುಗಿದಾದ್ಮೇಲೆ ಲಾಸ್ಟ್ನೇದು ಇದೆ ಅಲ್ವಾ, ಊಟ ಮಾಡಿದ್ಮೇಲೆ ಕೊನೆ ಆಗೋದಲ್ವಾ ಆವತ್ತಿನ ದಿನ. ಸೊ ಹಂಗಾಗಿ ಇಲ್ಲಿ ಹಬ್ಬಕ್ಕೆ ನಾನು ವಿಶೇಷವಾಗಿ ರಾಗಿ ಶಾವಿಗೆ, ತುಪ್ಪ ಮತ್ತು ಅನ್ನ, ಸಾಂಬಾರು, ಪಲ್ಯ ಮಾಡ್ಕೊಂಡು ಊಟ ಮಾಡಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಕೊನೆಯದಾಗಿ ನಾನು ಈ ಶಾವಿಗೆನ ಯಾವ ರೀತಿಯಾಗಿ ಬಡಿಸ್ಕೊಂಡು ಊಟ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟು ಒತ್ತಿದ್ವಲ್ವ, ಅದನ್ನು ಶಾವಿಗೆನ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ನಾವು ಮಾಡ್ಕೊಂಡಿರುವಂತಹ ಕಾಯಿ ರಸನ ಹಾಕ್ಕೊಂಡು ಅದಕ್ಕೆ ನಾವು ಪುಡಿ ಮಾಡ್ಕೊಂಡಿದ್ವಲ್ವ ಹೆಸ್ರು ಕಾಳುದ್ದು, ಆ ಒಂದು ಪುಡಿನ ಹಾಕ್ಕೊಂಡು ಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಊಟ ಮಾಡಬೇಕು. ಆವಾಗಲೇ ಅದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮಗೆ ಆ ಒಂದು ಅಡುಗೆಯ ಸ್ವಾದ ಮತ್ತು ರುಚಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.